ನಮಸ್ಕಾರ ಗೆಳೆಯರೇ ಎಲ್ರಿಗೂ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೋರ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಶುರು ಮಾಡಬಿಡೋಣ ತಡೆಯೋದಕ್ಕೆ. ನೋಡಿ, ಲಲಿತಮ್ಮ ಅಂತ ಹೇಳ್ಬಿಟ್ಟು ಸ್ನೇಹಿತರೆ, ಈಕೆ ತುಪ್ಪ ಮಾರುವ ಒಬ್ಬಳು ವ್ಯಾಪಾರಿ ಆಗಿರ್ತಾಳೆ. ಅದೇ ಒಂದು ಕುಟುಂಬದವಳಾಗಿರ್ತಾಳೆ. ತುಪ್ಪ ಬಂದ್ಬಿಟ್ಟು ಫ್ರೆಶ್ ಜೇನುತುಪ್ಪ ಇವರು ಮಾರೋ ಅಂಥದ್ದು ಸ್ನೇಹಿತರೆ. ಆಗ್ತಾನೆ ಕಿತ್ಕೊಂಡ್ಬಂದು ಮಾರೋ ಅಂಥದ್ದಾಗಿರುತ್ತೆ. ಇನ್ನು ಆಸೆ ಏನಂದರೆ ಡೆಂಗಕ್ಕೆ ತುಪ್ಪವನ್ನು ಮಾರುವವನೇ ಆಗಿರಬೇಕು ಅಂತ ಇಲ್ಲಿ ಇರತಕ್ಕಂಥದ್ದು. ಇದು ಇವರ ಒಂದು ಆಸೆ ಆಗಿರುತ್ತೆ ಮತ್ತು ಒಂದು ಮುಖ್ಯ ಗುರಿಯಾಗಿರುತ್ತೆ. ಓಕೆನಾ. ಇನ್ನು ಕಾರಣ ಬಂದ್ಬಿಟ್ಟು ಊರೆಲ್ಲ ಸುತ್ತಿ ಅನುಭವ ಆಗಿರುತ್ತೆ ಅಲ್ವಾ, ಆ ಒಂದು ಕಾರಣಕ್ಕೋಸ್ಕರ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಇವ್ರದ್ದು ಕ್ಯಾಬೇಜು ಕೂಡ ಬೆಳೀತಾ ಇದ್ದಾರೆ 4 ಎಕರೆಗೆ. ಓಕೆನಾ. ಅದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ ಕೊನೆಯಲ್ಲಿ. ಅಲ್ಲಿವರೆಗೂ ಇದನ್ನು ನೋಡ್ತಾ ಇರಿ. ತುಪ್ಪದ ವ್ಯಾಪಾರದ ಬಗ್ಗೆ ಇಲ್ಲಿ ಸಾಕಷ್ಟು ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಏನೇನು ಅಂತ ನೋಡೋದಾದರೆ, ಮೊದಲನೇದಾಗಿ ಬೇರೆ ವ್ಯಾಪಾರ ಇಷ್ಟ ಆಗೋಲ್ಲ, ಅನುಭವನೂ ಸಹ ಇರೋಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾವು ಮಾಡಲ್ಲ ಅಂತಲೂ ಸಹ ಇಲ್ಲಿ ಹೇಳಿರ್ತಕ್ಕಂಥದ್ದು. ಆದರೆ ತುಪ್ಪ ಆದರೆ 2 ಉಪಯೋಗ ಆಗುತ್ತೆ. ಒಂದು, 2 ತುತ್ತಿಗೆ ಹಾಕ್ಕೊಂಡು 1 ಗಂಟೆ ಮಾಡೋರು ದಿನವೆಲ್ಲ ಅದೇ ಮಾಡ್ಕೊಂಡಿದ್ರು ಸುಸ್ತಾಗಲ್ಲ. ತೂತಿಗೆ ತುಪ್ಪ ಬಿಟ್ಬಿಟ್ಟು ಹಾಕ್ಕೊಂಡು ಮಾಡ್ತಾಯಿದ್ರೆ ಸುಸ್ತಾಗಲ್ಲ ಮತ್ತು ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಇವರ ಒಂದು ಅನುಭವದ ಮಾತಾಗಿರುತ್ತೆ. ಮತ್ತು ಅಷ್ಟೇ ಅಲ್ಲ, ಇನ್ನೂ ಅನೇಕ ಉಪಯೋಗವಿದೆ ಅಂತಲೂ ಸಹ ಅಲ್ಲಿ ಹೇಳಿರ್ತಕ್ಕಂಥದ್ದು. ಇದಿಷ್ಟು ವ್ಯಾಪಾರದ ಬಗ್ಗೆ ಮಾಹಿತಿ. ಆದರೆ ನೆಕ್ಸ್ಟ್ ಅನುಭವದ ಮಾತು ಏನೇನಪ್ಪ ಹೇಳಿದ್ದಾರೆ ಅಂತ ನೋಡೋಣ. ಮೊದಲನೇದು, ಯಾವ ಹಳ್ಳಿಯಲ್ಲಿ ಆದರೂ ಮತ್ತು ಎಲ್ಲೇ ಆಗಲಿ ನನ್ನಂಥ ತೂತು ಎಲ್ಲೂ ಸಿಗೋಲ್ಲ. ಇದು ಮೊದಲನೇ ಹೇಳಿಕೆ. ಎರಡನೇದು ಬಂದ್ಬಿಟ್ಟು, ಕಾರಣ ಅವರ ಹತ್ರನೂ ತೂತಲ್ಲಿ ತುಪ್ಪ ಅಷ್ಟೊಂದು ಜಿನಿಗಿರೋದಿಲ್ಲ ಮತ್ತು ತರಕುಲ್ ಥರ ಇರುತ್ತೆ, ಏಕೆಂದರೆ ತುಪ್ಪ ಹಾಕಿರಲ್ವಲ್ಲ, ಆ ಒಂದು ಕಾರಣಕ್ಕೋಸ್ಕರ. ಇನ್ನು ನೆಕ್ಸ್ಟು, ಸಿಗದೇ ಇರುವ ವಸ್ತುಗೆ ಯಾಕೆ ಅಷ್ಟೊಂದು ಕಷ್ಟಪಡಬೇಕಲ್ವಾ, ಹತ್ರನೇ ಇಟ್ಕೊಂಡು ಯಾಕೆ ಅಷ್ಟೊಂದು ಕಷ್ಟಪಡಬೇಕು ಅನ್ನೋದು ಇವರ ಒಂದು ಮಾತಾಗಿರುತ್ತೆ. ಇನ್ನು ಇರುವುದನ್ನು ಅನುಭವಿಸಬೇಕು, ಅದೇ ಒಂದು ಜಾಣತನ ಇರುತ್ತೆ ಅಂತ ಹೇಳಿ ಇದಿಷ್ಟು ಅನುಭವದ ಮಾತುಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಟ್ಟಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕ್ಯಾಬೇಜ್ ಫಾರ್ಮ್ ಬಗ್ಗೆ ಹೇಳಬೇಕು ಅಂತಾರೆ ಸ್ನೇಹಿತರೆ. ಇದು ರೆಂಡ್ಗೆ ಇರ್ತಕ್ಕಂಥದ್ದು ಕ್ಯಾಬೇಜ್ ಫಾರ್ಮು. ಇವರು ತುಪ್ಪದಲ್ಲಿ ಬಿಸ್ನೆಸ್ಸಲ್ಲಿ ಬ್ಯುಸಿಯಾಗಿರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಸಾಕಷ್ಟು ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ, ನೋಡ್ಬೋದು. ಫೀಲ್ಡ್ ಪ್ರಿಪರೇಷನ್ ವಿತ್ ಡಂಕ್ ಬಿಫೋರ್ ಪ್ಲಾಂಟಿಂಗ್ ಕ್ಯಾಬೇಜ್, ಅಪ್ಲೈ 8 to 10 ಟನ್ಸ್ ಪರ್ ಎಕರ್. ಗೊಬ್ಬರ ಆರಾಮಾಗಿ ಹಾಕ್ಕೊಂಡು ಚೆನ್ನಾಗಿ ಮಾಡ್ಬೋದು. ನೋಡಿ, ಇಲ್ಲಿ ಮಿಕ್ಸ್ ಇಟ್ ವೆಲ್ ಇನ್ ಟು ದ ಟಾಪ್ ಸಾಯಿಲ್ 50 to 20 centimeter ಡೆಪ್ತ್. ಡೂ ದಿಸ್ 2 to 3 weeks ಬಿಫೋರ್ ಟ್ರಾನ್ಸ್ಪ್ಲಾಂಟಿಂಗ್ ಕ್ಯಾಬೇಜ್ ಸೀಡ್ಲಿಂಗ್ ಅಂತಲೂ ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. 2 to 3 weeks ಬಿಫೋರ್ ಪ್ಲಾಂಟಿಂಗ್ ಮಾಡಬೇಕು ಆದಾಗ ಈ ಥರದ್ದೆಲ್ಲ ಮಾಡಬೇಕು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ನೋಡ್ಬೋದು, 15 to 20 centimeter ಅಂದರೆ ಗುಂಡಿ ತೋಡಬೇಕಾಗ್ತದೆ. ಇನ್ನು ಬೆನಿಫಿಟ್ಸ್ ಏನೇನಪ್ಪ ಅಂತಂದರೆ ಇದ್ರ ಬಗ್ಗೆ, ಬೀಟ್ರೂಟ್ ಡೆವಲಪ್ಮೆಂಟ್ ಮಾಡ್ಬೋದು, ಸ್ಟ್ರಾಂಗ್ ಇಮ್ಯುನಿಟಿ ಟು ಪೆಸ್ಟ್, ಪಿಕ್ಕರು, ಟೈಟರ್ ಹೀಟ್ಸ್, ಸಸ್ಟೈನಬಿಲಿಟಿ, ಸಾಯಿಲ್ ಹೆಲ್ತ್ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಇದಿಷ್ಟು ಬೆನಿಫಿಟ್ಸ್ ಆಗಿರುತ್ತೆ ಕ್ಯಾಬೇಜ್ ಬಗ್ಗೆ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಹೊಸ ವಿಡಿಯೋಗಳಿಂದ ಸಿಗ್ತೀನಿ.